ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ನೀವು ಇನ್ಸ್ಟಂಟ್ ಆಗಿ ಪಡ್ಕೋಬೋದು. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳ ಫ್ರೀ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳುವುದರೊಂದಿಗೆ ಇವತ್ತಿನ ಡಿಸ್ಕಷನ್ ಅನ್ನು ಪ್ರಾರಂಭ ಮಾಡೋಣ. ಕೇರಳದಲ್ಲಿ ಆಚರಿಸುವಂತಹ ಪ್ರಸಿದ್ಧವಾದ ಓಣಂ ಹಬ್ಬ ಒಂದು ಡ್ಯಾಶ್ ಹಬ್ಬವಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಇದು ಒಂದು ಹೊಸ ವರ್ಷದ ಹಬ್ಬವಾಗಿದೆ, ಅಥವಾ ಆಪ್ಷನ್ 2 ಈ ಓಣಂ ಹಬ್ಬ ಒಂದು ಕೊಯ್ಲು ಹಬ್ಬ ಅಥವಾ ಸುಗ್ಗಿ ಹಬ್ಬವಾಗಿದೆ ಅಂತ ಇದೆ. ಆಪ್ಷನ್ 3 ಮಾನ್ಸೂನ್ ಹಬ್ಬ, ಅಥವಾ ಆಪ್ಷನ್ 4 ಇದು ಚಳಿಗಾಲದ ಹಬ್ಬವಾಗಿದೆ ಅಂತ ಇದೆ. ಸರಿಯಾದ ಉತ್ತರ ಕೇರಳದಲ್ಲಿ ಆಚರಿಸಲಾಗುವಂತಹ ಪ್ರಸಿದ್ಧವಾದಂತಹ ಓಣಂ ಹಬ್ಬ ಒಂದು ಕೊಯ್ಲು ಹಬ್ಬವಾಗಿದೆ, ಅಂದರೆ ಹಾರ್ವೆಸ್ಟಿಂಗ್ ಫೆಸ್ಟಿವಲ್ ಅಂತ ಕರಿತೇವೆ. ಸೊ ಈ ಸುಗ್ಗಿ ಹಬ್ಬವನ್ನು ಕೇರಳದಲ್ಲಿ ವಿಜೃಂಭಣೆಯಿಂದ ಪ್ರತಿ ವರ್ಷ ಆಚರಿಸಲಾಗುತ್ತದೆ. ನೆನಪಿಟ್ಕೊಳ್ಳಿ, ಇದು ಒಂದು ಕೊಯ್ಲು ಹಬ್ಬವಾಗಿದೆ. ಮುಖ್ಯವಾಗಿ ಭತ್ತದ ಒಂದು ಬೆಳೆ ಬಂದಾಗ ಭತ್ತದ ಸುಗ್ಗಿಯ ಹಬ್ಬವಾಗಿ ಓಣಂ ಹಬ್ಬವನ್ನು ಕೇರಳದಲ್ಲಿ ಆಚರಿಸಲಾಗುತ್ತೆ. ಈ ಓಣಂ ಹಬ್ಬದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋದಾದರೆ, ರಾಕ್ಷಸ ರಾಜನಾದಂತಹ ಮಹಾಬಲಿಯ ವಾರ್ಷಿಕ ಗೃಹ ಪ್ರವೇಶವನ್ನು ಈ ಓಣಂ ಹಬ್ಬ ಸಂಕೇತಿಸುತ್ತದೆ. ಮತ್ತು ಈ ಮಲಯಾಳಂ ಕ್ಯಾಲೆಂಡರ್ನ ಪ್ರಕಾರ ಓಣಂ ಹಬ್ಬವನ್ನು ಚಿಂಗಂ ಅನ್ನುವ ತಿಂಗಳಿನ ತಿರುಓಣಂ ನಕ್ಷತ್ರದ ದಿನದಂದು ಆಚರಿಸಲಾಗುತ್ತದೆ. ನೆನಪಿಟ್ಕೊಳ್ಳಿ, ಓಣಂ ಅನ್ನುವ ಒಂದು ಹಬ್ಬ ಇದು ಭತ್ತದ ಸುಗ್ಗಿ ಹಬ್ಬವಾಗಿದ್ದು, ಈ ತಿರುಓಣಂ ನಕ್ಷತ್ರ ಮಲಯಾಳಂ ಕ್ಯಾಲೆಂಡರ್ ಸ್ಪೆಷಲ್ ಆಗಿರುತ್ತೆ. ಆ ಒಂದು ವರ್ಷದ ಚಿಂಗಂ ಅನ್ನುವ ತಿಂಗಳಿನಲ್ಲಿ ಈ ಒಂದು ತಿರುಓಣಂ ನಕ್ಷತ್ರ ದಿನದಂದು ಓಣಂ ಹಬ್ಬವನ್ನು ಆಚರಿಸಲಾಗುತ್ತದೆ. ಇನ್ನು ಸರಿಯಾಗಿ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾರೆ. ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಈ ವಿಮಾನವಾಹಕ ನೌಕೆ ಅಥವಾ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಆದಂತಹ ರೀಸೆಂಟಾಗಿ ಕಮಿಷನ್ ಮಾಡಲಾದಂತಹ INS ವಿಕ್ರಮ್ ಇದು ಯಾವ ದೇಶದಿಂದ ಭಾರತ ಈ ಯುದ್ಧವಾಹಕ ನೌಕೆಯನ್ನು ಆಮದು ಮಾಡಿಕೊಂಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಫ್ರಾನ್ಸ್ ದೇಶದಿಂದ, ಆಪ್ಷನ್ 2 ರಷ್ಯಾದಿಂದ, ಆಪ್ಷನ್ 3 USA ದಿಂದ, ಅಥವಾ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. INS ವಿಕ್ರಾಂತ್ ಈ ಒಂದು ವಿಮಾನವಾಹಕ ನೌಕೆಯನ್ನು ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಯಾವ ದೇಶದಿಂದ ಆಮದು ಮಾಡಿಕೊಳ್ಳಲಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ILA ಕ್ಲಾಸಸ್ನಲ್ಲಿ ಹೊಸ PC ಮತ್ತು PSI ಬ್ಯಾಚಸ್ಗಳು ಪ್ರಾರಂಭವಾಗ್ತಾ ಇದ್ದು, ಈಗ ರೀಸೆಂಟಾಗಿ ಹೊರಡಿಸಿರುವಂತಹ KSPಯಿಂದ ಬಂದಂತಹ ನೋಟಿಫಿಕೇಶನ್ ಪ್ರಕಾರ 3000ಕ್ಕೂ ಹೆಚ್ಚು ಸಶಸ್ತ್ರ ಪೊಲೀಸ್ ಪೇದೆ ಕಾನ್ಸ್ಟೇಬಲ್ಗಳ ಹುದ್ದೆಗಳಿಗೆ ರಿಕ್ರೂಟ್ಮೆಂಟನ್ನು ನೋಟಿಫಿಕೇಶನ್ ಬಿಡಲಾಗಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಹೊಸ ಬ್ಯಾಚ್ಗಳನ್ನು PC ಮತ್ತು PSI ಕೋರ್ಸ್ಗಳಿಗೆ ಬಿಡಲಾಗಿದೆ, ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಸಪ್ತಾಪುರದಲ್ಲಿರುವಂತಹ ಬ್ರಾಂಚ್ಗೆ ಬಂದು ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ಅಥವಾ ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡ್ಕೋಬಹುದು. ಅಡ್ಮಿಷನ್ಗಳು ಪ್ರಾರಂಭವಾಗಿವೆ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಬಿಲೋ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಬೌಟ್ INS ಅಜಯ್ ವಾರ್ಶಿಪ್? INS ಅಜಯ್ ಅನ್ನುವ ಒಂದು ಯುದ್ಧ ನೌಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ, ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಪ್ರಶ್ನೆ ಇದೆ INS ಅಜಯ್ ವಾರ್ಶಿಪ್ ಬಗ್ಗೆ. ಆಪ್ಷನ್ 1 ಇಟ್ ಈಸ್ ಕಮಿಷನ್ಡ್ ರೀಸೆಂಟ್ಲಿ, ಇತ್ತೀಚೆಗೆ ಇದನ್ನು ಕಮಿಷನ್ ಮಾಡಲಾಗಿದೆ ಅಂತ ಒಂದನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ಇಟ್ ಈಸ್ ಡಿಕಮಿಷನ್ಡ್ ಇನ್ ರೀಸೆಂಟ್ಲಿ. ಸೊ ಈ INS ವಿಜಯನ್ನ ರೀಸೆಂಟಾಗಿ ಡಿಕಮಿಷನ್ ಅಥವಾ ರಿಟೈರ್ಮೆಂಟ್ ನೀಡಲಾಗಿದೆ ಅಂತ ಎರಡನೇ ಆಪ್ಷನ್ ಹೇಳ್ತಾ ಇದೆ. ಆಪ್ಷನ್ 3 ಇದನ್ನು USA ದಿಂದ ಇಂಪೋರ್ಟ್ ಮಾಡಲಾಗಿದೆ ಅಂತ ಆಪ್ಷನ್ 3 ಹೇಳ್ತಾ ಇದೆ. ಆಪ್ಷನ್ 4ರಲ್ಲಿ ಇಟ್ ಹ್ಯಾಸ್ ಬಿನ್ ಬಿಲ್ಟ್ ಇಂಡಿಜಿನಿಯಸ್ಲಿ, ಅಂದರೆ ದೇಶೀಯವಾಗಿ ಈ INS ಅಜಯ್ ಅನ್ನುವ ವಾರ್ಶಿಪ್ಪನ್ನು ಬಿಲ್ಡ್ ಮಾಡಲಾಗಿದೆ ಅಂತ ಆಪ್ಷನ್ 4 ಹೇಳಲಾಗಿದೆ. ಆದರೆ ಸರಿಯಾದ ಉತ್ತರ ಆಪ್ಷನ್ 2, ಇದನ್ನು ರೀಸೆಂಟಾಗಿ ಡಿಕಮಿಷನ್ ಮಾಡಲಾಯಿತು. ನಮ್ಮ ಭಾರತದ ನೌಕಾಪಡೆಯಿಂದ ಈ INS ಅಜಯ್ ಅನ್ನುವ ಯುದ್ಧ ನೌಕೆಯನ್ನು ರಿಟೈರ್ಮೆಂಟ್ ನೀಡಲಾಗಿ ಈ ಡಿಕಮಿಷನ್ ಅನ್ನುವ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ತು. ಸೊ ಈ INS ಅಜಯ್ ಅನ್ನುವ ಒಂದು ಯುದ್ಧ ನೌಕೆಯ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ.
32 ವರ್ಷಗಳ ಸತತ ಸೇವೆಯೊಂದಿಗೆ ಈ ಒಂದು INS ಅಜಯ್ ಅನ್ನುವ ಒಂದು ಯುದ್ಧ ನೌಕೆಯನ್ನು ರೀಸೆಂಟಾಗಿ ಮುಂಬೈನ ನೆವಲ್ ಡಾಕ್ ಯಾರ್ಡ್ನಲ್ಲಿ ಸಾಂಪ್ರದಾಯಿಕವಾಗಿ ಇದಕ್ಕೆ ವಿದಾಯವನ್ನು ಹೇಳಲಾಯಿತು. ಅಂದರೆ ಇದನ್ನು ಡಿಕಮಿಷನ್ ಮಾಡಲಾಯಿತು ಅಂತ ಹೇಳಲಾಗಿದೆ. ಸೊ 24 ಜನವರಿ 1990ರಿಂದ ಅಂದರೆ 2022ರವರೆಗೆ 32 ವರ್ಷಗಳ ಕಾಲ ಸತತವಾಗಿ ಸೇವೆಯನ್ನು ಸಲ್ಲಿಸಿದಂತಹ ಸಾಕಷ್ಟು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಂತಹ INS ವಿಜಯ್ ಅನ್ನುವ ಯುದ್ಧ ನೌಕೆಯನ್ನು ರೀಸೆಂಟಾಗಿ ಡಿಕಮಿಷನ್ ಮಾಡಲಾಗಿದೆ. ಇದನ್ನು USSR ದೇಶದಿಂದ ಜಾರ್ಜಿಯಾದ ಒಂದು ಪೋರ್ಟಿಯಲ್ಲಿ ಮೊದಲ ಬಾರಿಗೆ ಇದನ್ನು ಲಾಂಚ್ ಮಾಡಲಾಗಿತ್ತು ಅಥವಾ ಕಮಿಷನ್ ಮಾಡಲಾಗಿತ್ತು. ಅದಾದ ನಂತರ 32 ವರ್ಷಗಳು ಇದು ಸತತವಾಗಿ ಸೇವೆಯನ್ನು ಸಲ್ಲಿಸಿದೆ. ಭಾರತದ ನೌಕಾಪಡೆಯ ಮಹಾರಾಷ್ಟ್ರದ ಕಮಾಂಡಿಂಗ್ ಫ್ಲಾಗ್ ಆಫೀಸರ್ನ ಅಡಿಯಲ್ಲಿ ಕಾರ್ಯಾಚರಣೆಯನ್ನು ವಹಿಸಿದಂತಹ ಈ INS ಅಜಯ್ ಏನಿದೆ 23ನೇ ಪೆಟ್ರೋಲ್ ವೆಸಲ್ ಸ್ಕ್ವಾಡ್ರನ್ನ ಮುಖ್ಯವಾದಂತಹ ಭಾಗವಾಗಿತ್ತು. ಸೊ ಈ ಪೆಟ್ರೋಲ್ ವೆಸೆಲ್ ಅಂತಂದರೆ ಗಸ್ತು ತಿರುಗುವಂತಹ ಯುದ್ಧ ನೌಕೆಗಳಿಗೆ ಪೆಟ್ರೋಲ್ ವೆಸೆಲ್ಗಳಂತ ಕರೀತಾರೆ. ಸೊ ಇದರ ಒಂದು ಸ್ಕ್ವಾಡ್ರನ್ನ ಭಾಗವಾಗಿ INS ಅಜಯ್ ಸೇವೆಯನ್ನು ಸಲ್ಲಿಸಿದೆ. ಇನ್ನು INS ಅಜಯ್ನ ಕೆಲವೊಂದಿಷ್ಟು ಮುಖ್ಯವಾದಂತಹ ಕಾರ್ಯಾಚರಣೆ ಬಗ್ಗೆ ತಿಳ್ಕೊಳ್ಳೋದಾದರೆ 32 ವರ್ಷಗಳವರೆಗೆ ಸಕ್ರಿಯವಾಗಿ ನೌಕಾಸೇನೆಯಲ್ಲಿ ಪಾಲ್ಗೊಂಡಂತಹ ವಿಶೇಷವಾದಂತಹ ಆಪರೇಷನ್ಗಳಲ್ಲಿ ಪಾಲ್ಗೊಂಡಂತಹ INS ಅಜಯ್ ಏನಿದೆ ಈ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಡೆಸಲಾದಂತಹ ಆಪರೇಷನ್ ತಲ್ವಾರ್ ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈ ಆಪರೇಷನ್ ತಲ್ವಾರ್ ಅನ್ನುವುದು ಭಾರತೀಯ ನೌಕಾಪಡೆಯಿಂದ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಡೆಸಲಾದಂತಹ ಕಾರ್ಯಾಚರಣೆ ಹೆಸರಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಮತ್ತು 2001ರಲ್ಲಿ ಆಪರೇಷನ್ ಪರಾಕ್ರಮ್ ಅನ್ನುವ ಒಂದು ಕಾರ್ಯಾಚರಣೆಯಲ್ಲಿ ಕೂಡ INS ಅಜಯ್ ಸಕ್ರಿಯವಾಗಿ ಭಾಗವಹಿಸಿತ್ತು. ಈಗ ಸದ್ಯಕ್ಕೆ 32 ವರ್ಷಗಳ ಸೇವೆಯ ನಂತರ INS ಅಜಯ್ ಅನ್ನುವ ಯುದ್ಧ ನೌಕೆಯನ್ನು ರಿಟೈರ್ಮೆಂಟ್ ಮಾಡಲಾಗಿದೆ, ಡಿಕಮಿಷನ್ ಮಾಡಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2002ರ ವಿಶ್ವ ಗೆಂಡಾಮೃಗ ಅಥವಾ ವರ್ಲ್ಡ್ ರೈನೋಸರ್ ಡೇ ದಿನಾಚರಣೆಯನ್ನು ಆಚರಿಸಲಾಯಿತು. ಸೊ ಈ ವರ್ಷದ ಥೀಮ್ ಏನಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 5 ಗೆಂಡಾಮೃಗಗಳು ಎಂದೆಂದಿಗೂ ಅಥವಾ 5 ರೈನೋಸರ್ಸ್ ಫಾರ್ ಎವರ್ ಅಂತ ಇದೆ. ಆಪ್ಷನ್ 2 6 ಗೆಂಡಾಮೃಗಗಳು ಎಂದೆಂದಿಗೂ. ಆಪ್ಷನ್ 3 ಗೆಂಡಾಮೃಗಗಳನ್ನು ಉಳಿಸಿ ಅಥವಾ ಆಪ್ಷನ್ 4 ಗೆಂಡಾಮೃಗಗಳನ್ನು ದತ್ತು ಸ್ವೀಕರಿಸಿ ಅಂತ ಇದೆ. ಸರಿಯಾದ ಉತ್ತರ 2022ರ ಈ ವರ್ಲ್ಡ್ ರೈನೋಸರ್ಸ್ ಡೇ ಅನ್ನು 5 ಗೆಂಡಾಮೃಗಗಳು ಎಂದೆಂದಿಗೂ 5 ರೈನೋ ಸ್ಪೀಸೀಸ್ ಫಾರ್ ಎವರ್ ಅನ್ನುವ ಒಂದು ಥೀಮನ್ನು ಇಟ್ಕೊಂಡು ಆಚರಿಸಲಾಗಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ 22ರಂದು ವಿಶ್ವ ಗೆಂಡಾಮೃಗ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಜಾಗತಿಕವಾಗಿ ಅಪಾಯದ ಅಂಚಿನಲ್ಲಿರುವಂತಹ ಈ ಗೆಂಡಾಮೃಗಗಳ ಸಂತತಿಗಳ ಒಂದು ಸಂರಕ್ಷಣೆಯ ಕುರಿತಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ವಿಶ್ವ ಗೆಂಡಾಮೃಗ ದಿನಾಚರಣೆಯನ್ನು ಸೆಪ್ಟೆಂಬರ್ 22ರಂದು ಆಚರಿಸಲಾಗುತ್ತೆ. ಮುಖ್ಯವಾಗಿ ಜಗತ್ತಿನಾದ್ಯಂತ ಇರುವಂತಹ ಪ್ರಮುಖವಾದ ರೈನೋ ಜಾತಿಗಳು ಯಾವುವು ಅಂತಂದರೆ, ಗೆಂಡಾಮೃಗದ ಜಾತಿಗಳು ಅಂತಂದರೆ ಸುಮಾತ್ರನ್ ರೈನೋ, ಕಪ್ಪು ರೈನೋ, ದೊಡ್ಡ ಒಂದು ಕೊಂಬಿನ ರೈನೋ, ಜಾವನ್ ರೈನೋ ಮತ್ತು ಬಿಳಿ ಗೆಂಡಾಮೃಗ ಅಂತ 5 ಗೆಂಡಾಮೃಗದ ಜಾತಿಗಳನ್ನು ವಿಂಗಡಿಸಲಾಗಿದೆ. ಇವುಗಳ ವಿಶೇಷತೆಗಳನ್ನು ಕೂಡ ಇಮೇಜ್ ಮೂಲಕ ಮುಂದಿನ ಸ್ಲೈಡ್ನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಹೀಗಾಗಿ ಈ ಅಳಿವಿನಂಚಿನಲ್ಲಿರುವಂತಹ ಗೆಂಡಾಮೃಗಗಳನ್ನು ರಕ್ಷಿಸುವ ಪ್ರಾಮುಖ್ಯತೆಯನ್ನು, ಜಗತ್ತಿನಾದ್ಯಂತ ಹರಡುವ ಗುರಿಯನ್ನು ಮತ್ತು ಈ ಸಾಕಷ್ಟು ವಿಶಿಷ್ಟವಾದಂತಹ ಮತ್ತು ಸಾಕಷ್ಟು ವರ್ಷಗಳಿಂದ ಈ ಒಂದು ಗೆಂಡಾಮೃಗದ ಬೇಟೆಯಾಡುವಿಕೆ, ಪೋಚಿಂಗ್ ಅಂತ ಏನು ಕರಿತೇವೆ, ಮತ್ತು ಇವುಗಳ ಆವಾಸ ಸ್ಥಾನದ ನಷ್ಟ ಅಂದರೆ ಹ್ಯಾಬಿಟಾಟ್ ಲಾಸ್ನಿಂದ ಈ ಗೆಂಡಾಮೃಗಗಳು ಸದ್ಯಕ್ಕೆ ಕಾಡಿನಲ್ಲಿ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳಾಗಿ ಆ ಒಂದು ಪಟ್ಟಿಯಲ್ಲಿ ಸೇರಿಕೊಂಡಿವೆ. ಸೊ ಹೀಗಾಗಿ ಇವುಗಳ ಒಂದು ರಕ್ಷಣೆಯ ಬಗ್ಗೆ, ಪ್ರಾಮುಖ್ಯತೆಯ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡುವುದು ಈ ಗೆಂಡಾಮೃಗ ದಿನಾಚರಣೆಯ ಮುಖ್ಯ ಉದ್ದೇಶ ಆಗಿದೆ. ಇನ್ನು 2022ರ ಈ ವಿಶ್ವ ಗೆಂಡಾಮೃಗ ದಿನವನ್ನು 5 ಗೆಂಡಾಮೃಗಗಳು ಎಂದೆಂದಿಗೂ 5 ರೈನೋ ಸ್ಪೀಸೀಸ್ ಫಾರ್ ಎವರ್ ಅನ್ನುವ ಒಂದು ಥೀಮನ್ನು ಇಟ್ಕೊಂಡು ಈ ಗೆಂಡಾಮೃಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಸೆಪ್ಟೆಂಬರ್ 22ರಂದು. ಇನ್ನು ಈ ದಿನದ ಒಂದು ಇತಿಹಾಸವನ್ನು ತಿಳಿದುಕೊಳ್ಳಬೇಕು ಅಂತಂದರೆ 2010ರಲ್ಲಿ ಮೊದಲ ಬಾರಿಗೆ ವರ್ಲ್ಡ್ ವೈಡ್ ಫಂಡ್ ದಕ್ಷಿಣ ಆಫ್ರಿಕಾದ ಈ ಒಂದು ಬ್ರಾಂಚ್ನಿಂದ 2010ರಲ್ಲಿ ಈ ಒಂದು ಆಚರಣೆಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಲಾಯಿತು. ಅದರ ಮುಂದಿನ ವರ್ಷ 2011ರಲ್ಲಿ ಮೊದಲ ಬಾರಿಗೆ ವಿಶ್ವ ಗೆಂಡಾಮೃಗ ದಿನಾಚರಣೆಯನ್ನು ಮೊದಲ ಬಾರಿಗೆ ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ವಿಶ್ವದಾದ್ಯಂತ ಈ ವರ್ಲ್ಡ್ ರೈನೋ ಡೇ ಅನ್ನಾಗಿ ಆಚರಿಸಲಾಗುತ್ತೆ.
ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ 5 ರೈನೋಸರ್ಗಳ ಜಾತಿಗಳನ್ನು ತಿಳ್ಕೊಳ್ಳೋದಾದರೆ ಡಿಸ್ಕಸ್ ಮಾಡಿದ ಹಾಗೆ ಜಾವನ್ ರೈನೋಸರ್ಸ್ ಅಂತ ಈ ಒಂದು ತಳಿಯನ್ನು ಕರೆಯುತ್ತಾರೆ. ಎರಡನೇದು ವೈಟ್ ರೈನೋಸರ್ಸ್ ಅಂತ, ಇದು ಮೂರನೇದು ಬ್ಲ್ಯಾಕ್ ರೈನೋಸರ್ಸ್, ನಾಲ್ಕನೇದು ಇಂಡಿಯನ್ ರೈನೋಸರ್ಸ್ ಮತ್ತು ಐದನೇದು ಸುಮಾತ್ರನ್ ರೈನೋಸರ್ಸ್. ಅವುಗಳು ಕಂಡುಬರುವಂತಹ ಪ್ರದೇಶಗಳ ಮೇಲೆ ಈ ಕೆಲವೊಂದಿಷ್ಟು ಹೆಸರುಗಳನ್ನು ಇಡಲಾಗಿದ್ದು, ಮುಖ್ಯವಾಗಿ ಈ ಇಂಡಿಯನ್ ರೈನೋಸರ್ ಮೇಲೆ ನಾವು ಫೋಕಸ್ ಮಾಡಬೇಕು ಅಂತಂದರೆ ಇದು ಒಂದು ಕೊಂಬನ್ನು ಹೊಂದಿರುವಂತಹ ವಿಶಿಷ್ಟವಾದಂತಹ ರೈನೋಸರ್ ಆಗಿದೆ. ಇದನ್ನು ಹೊರತುಪಡಿಸಿ ಈ ಸುಮಾತ್ರನ್ ರೈನೋಸರ್ಗೂ ಕೂಡ ಕೇವಲ ಒಂದು ಕೊಂಬು ಮೂಗಿನ ಮೇಲೆ ಇರುತ್ತದೆ. ಇದನ್ನು ಹೊರತುಪಡಿಸಿ ಈ 3 ರೈನೋಸರ್ ಜಾವನ್ ಮತ್ತು ವೈಟ್, ಬ್ಲ್ಯಾಕ್ ಈ 3 ಗೆಂಡಾಮೃಗಗಳ ಮುಖದ ಮೇಲೆ ಒಂದಕ್ಕಿಂತ ಹೆಚ್ಚು ಕೊಂಬುಗಳನ್ನು ನಾವು ಕಾಣಬಹುದಾಗಿದೆ. ಸೊ ಮುಂದಿನ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಪರಿಸರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ಆಯೋಜನೆ ಆಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕರ್ನಾಟಕ, ಉತ್ತರಾಖಂಡ್, ಗುಜರಾತ್ ಅಥವಾ ತೆಲಂಗಾಣ ಅಂತ ಇದೆ. ಸರಿಯಾದ ಉತ್ತರ ಗುಜರಾತ್ ರಾಜ್ಯದಲ್ಲಿ ಈ ಪರಿಸರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನ ಆಯೋಜನೆ ಆಗ್ತಾ ಇದೆ. ಈ ಒಂದು ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಸೆಪ್ಟೆಂಬರ್ 23ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ಏಕ್ತಾ ಅನ್ನುವ ನಗರದಲ್ಲಿ ಆಯೋಜನೆ ಆಗ್ತಿರುವಂತಹ ಪರಿಸರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನವನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಅಂತ ನ್ಯೂಸ್ನಲ್ಲಿದೆ. ಸೊ ಈ ಪರಿಸರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನದ ಮುಖ್ಯ ಉದ್ದೇಶವನ್ನು ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ಈ ಸಹಕಾರಿ ಫೆಡರಲಿಸಮ್ ಅಥವಾ ಕೋಆಪರೇಟಿವ್ ಫೆಡರಲಿಸಮ್ ಇದರ ಒಂದು ಅರ್ಥವನ್ನು ತಿಳ್ಕೊಳ್ಳೋದಾದರೆ ಈ ರಾಜ್ಯಗಳ ನಡುವಿನ ಒಂದು ಸಹಕಾರ ಮತ್ತು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಒಂದು ಸಹಕಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಒಂದು ಟರ್ಮನ್ನು, ಈ ಒಂದು ಶಬ್ದವನ್ನು ಉಪಯೋಗಿಸಲಾಗುತ್ತೆ, ಕೋಆಪರೇಟಿವ್ ಫೆಡರಲಿಸಮ್ ಅಂತ. ಸೊ ಈ ಒಂದು ಕೋಆಪರೇಟಿವ್ ಫೆಡರಲಿಸಮ್ ಅಥವಾ ಸಹಕಾರಿ ಫೆಡರಲಿಸಮ್ನ ಸ್ಫೂರ್ತಿಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವುದಷ್ಟೇ ಅಲ್ಲದೆ ಸದ್ಯಕ್ಕೆ ದೇಶದಲ್ಲಿ ಎದುರಿಸುತ್ತಿರುವಂತಹ ಪರಿಸರ ಸಮಸ್ಯೆಗಳ ಬಗ್ಗೆ ಉತ್ತಮವಾದಂತಹ ನೀತಿಗಳನ್ನು ಅಥವಾ ಪಾಲಿಸಿಗಳನ್ನು ರೂಪಿಸುವ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಒಂದು ಸಿನರ್ಜಿಯನ್ನು ಅಥವಾ ಕೋಆಪರೇಷನನ್ನು ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಈ ಪರಿಸರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳ ಪರಿಸರ ಮಂತ್ರಿಗಳು ಮತ್ತು ಕೇಂದ್ರದ ಪರಿಸರ ಮಂತ್ರಿಗಳು ಭಾಗವಹಿಸಲಿದ್ದಾರೆ. ಮುಖ್ಯವಾಗಿ 23ನೇ ಸೆಪ್ಟೆಂಬರ್ ಮತ್ತು 24ನೇ ಸೆಪ್ಟೆಂಬರ್ 2 ದಿನಗಳ ಈ ಒಂದು ಕಾರ್ಯಕ್ರಮದಲ್ಲಿ 6 ವಿಷಯಗಳ ಕುರಿತಾಗಿ ಮುಖ್ಯವಾಗಿ ಕೇಂದ್ರೀಕರಿಸಲಾದಂತಹ ವಿಷಯಗಳನ್ನು ಚರ್ಚಿಸಲಾಗುವುದು. ಅದರಲ್ಲಿ ಈ 6 ವಿಷಯಗಳು ಯಾವುವು ಅಂತಂದರೆ LIFE ಅಥವಾ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅನ್ನುವ ಒಂದು ವಿಷಯ ಕೂಡ ಇದರಲ್ಲಿ ಆ್ಯಡ್ ಆಗಿದೆ. ಪರಿಸರಕ್ಕಾಗಿ ಜೀವನ ಶೈಲಿ ಅನ್ನುವ ಒಂದು ವಿಷಯ. ಎರಡನೇದು ಹವಾಮಾನ ಬದಲಾವಣೆಯನ್ನು ಎದುರಿಸುವುದು, ಮುಖ್ಯವಾಗಿ ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸುವ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಆಗಲಿವೆ. ಮೂರನೇದು ಪರಿವೇಶ್ ಅನ್ನುವ ಒಂದು ಇಂಟಿಗ್ರೇಟೆಡ್ ಗ್ರೀನ್ ಕ್ಲಿಯರೆನ್ಸ್ಗಾಗಿ ಏಕ ಕಿಟಕಿ ವ್ಯವಸ್ಥೆ. ಇದು ಏನು ಅಂತಂದರೆ ಈ ಪರಿವೇಶ್ ಅನ್ನುವುದು ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಆಗಿದ್ದು ಈ ಉದ್ಯಮಿಗಳಿಗೆ ಯಾವುದೇ ರೀತಿಯಾದಂತಹ ಎನ್ವೈರ್ಮೆಂಟ್ಗೆ ಸಂಬಂಧಿಸಿದಂತಹ ಡೆವಲಪ್ಮೆಂಟ್ಗಳನ್ನು ಮಾಡಬೇಕು ಅಂತಂದರೆ, ಸಂರಕ್ಷಿತ ಪ್ರದೇಶಗಳಲ್ಲಿ ಯಾವುದಾದ್ರೂ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಒಂದು ಸಿಂಗಲ್ ವಿಂಡೋ ಪ್ಲ್ಯಾಟ್ಫಾರ್ಮನ್ನಾಗಿ ಈ ಪರಿವೇಶ್ ಅನ್ನುವ ಪ್ಲ್ಯಾಟ್ಫಾರ್ಮನ್ನು ರಾಜ್ಯ ಮತ್ತು ಕೇಂದ್ರಗಳ ಈ ಪರಿಸರ ಇಲಾಖೆಗಳು ಪರ್ಮಿಷನನ್ನು ಕೊಡುವುದಕ್ಕೆ ಮತ್ತು ವೆರಿಫಿಕೇಷನ್ಗಳನ್ನು ಮಾಡುವುದಕ್ಕೆ ಸೃಷ್ಟಿಸಲಾದಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಪರಿವೇಶ್ ಕೆಲಸ ಮಾಡ್ತಾ ಇದೆ. ಸೊ ಇದರ ಕುರಿತಾಗಿ ಮತ್ತು ಈ 4ನೇ ವಿಷಯ ಯಾವುದು ಅಂತಂದರೆ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ಅರಣ್ಯ ನಿರ್ವಹಣೆ ಕುರಿತಾಗಿ. 5ನೇದು ಮಾಲಿನ್ಯ ತಡೆಗಟ್ಟುವಿಕೆ, ನಿಯಂತ್ರಣ ಮತ್ತು ವನ್ಯಜೀವಿಗಳ ನಿರ್ವಹಣೆ, ಇದೊಂದು ವಿಷಯ. 6ನೇ ವಿಷಯ ಮುಖ್ಯವಾಗಿ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯಗಳ ನಿರ್ವಹಣೆ, ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ ಕುರಿತಾದಂತಹ ಒಟ್ಟು 6 ವಿಷಯಗಳನ್ನು ಆಧರಿಸಿ ಈ ಒಂದು 23-24ನೇ ಸೆಪ್ಟೆಂಬರ್ನಂದು ನಡೆಯುವಂತಹ ಪರಿಸರ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಗುಜರಾತ್ನಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೀತಿ ಆಯೋಗ್ ನಮಗೆಲ್ಲ ಗೊತ್ತಿರುವಂತಹ ಒಂದು ನ್ಯಾಷನಲ್ ಥಿಂಕ್ ಟ್ಯಾಂಕ್ ಆಗಿದ್ದು ಇದೇ ರೀತಿಯಾದಂತಹ ಸಂಸ್ಥೆಯನ್ನು ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಉದ್ದೇಶವನ್ನು ಪ್ರಕಟಣೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಒಡಿಶಾ, ರಾಜಸ್ಥಾನ್, ಮಹಾರಾಷ್ಟ್ರ ಅಥವಾ ಗುಜರಾತ್ ಅಂತ ಇದೆ. ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು ಈ ಕೇಂದ್ರದ ನೀತಿ ಆಯೋಗ್ ರೀತಿಯಾದಂತಹ ಒಂದು ಸಂಸ್ಥೆಯನ್ನು ಮಹಾರಾಷ್ಟ್ರದ ರಾಜ್ಯದಲ್ಲೂ ಕೂಡ ರಾಜ್ಯ ಮಟ್ಟದ ಒಂದು ಸಂಸ್ಥೆಯನ್ನು ಡೆವಲಪ್ ಮಾಡಬೇಕು, ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಈ ಉಪಮುಖ್ಯಮಂತ್ರಿಗಳಾದಂತಹ
ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದಂತಹ ದೇವೇಂದ್ರ ಫಡ್ನವೀಸ್ ಅವರು ಒಂದು ಸಭೆಯಲ್ಲಿ ಬಹಿರಂಗಪಡಿಸಿದ್ದಾರೆ. ಸೊ ನೀತಿ ಆಯೋಗ ನ್ಯೂಸ್ನಲ್ಲಿರೋದ್ರಿಂದ ನೀತಿ ಆಯೋಗ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ನೀತಿ ಆಯೋಗ್, ಇದರ ನೀತಿ ಅನ್ನುವ ಫುಲ್ ಫಾರ್ಮನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾಳೆ ಇದರ ಕರೆಕ್ಟ್ ಆನ್ಸರನ್ನು ತಿಳ್ಕೊಳ್ಳೋಣ. ಈ ಒಂದು ಸಂಸ್ಥೆ ಸಂಪೂರ್ಣವಾದಂತಹ ದತ್ತಾಂಶ ವಿಶ್ಲೇಷಣೆ ಅಂತಂದರೆ ರಾಜ್ಯ ಮಟ್ಟದ ಮತ್ತು ಒಂದು ರಾಷ್ಟ್ರ ಮಟ್ಟದ ದತ್ತಾಂಶಗಳು ಅಥವಾ ಡೇಟಾಗಳನ್ನು ಅನಲೈಸ್ ಮಾಡಿ ಈ ರಾಜ್ಯ ಮತ್ತು ರಾಷ್ಟ್ರಗಳಿಗೆ ಒಂದು ಪಾಲಿಸಿಯನ್ನು ನಿರ್ಮಾಣ ಮಾಡಲು, ಅಂದರೆ ಕೆಲವೊಂದಿಷ್ಟು ಸೀರಿಯಸ್ ಆದಂತಹ ವಿಷಯಗಳ ಕುರಿತಾದಂತಹ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಂತೆ ಮತ್ತು ಆ ಕುರಿತಾದಂತಹ ಸಮಸ್ಯೆಗಳ ನಿರ್ಮೂಲನೆಗಾಗಿ ಪಾಲಿಸಿಗಳನ್ನು ಅಥವಾ ನೀತಿಗಳನ್ನು ರೂಪಿಸುವಂತೆ ಈ ನೀತಿ ಆಯೋಗ ಏನಿದೆ ರಾಷ್ಟ್ರ ಮಟ್ಟದಲ್ಲಿ ಗೈಡೆನ್ಸನ್ನು ನೀಡುತ್ತೆ. ಪಾಲಿಸಿ ಮೇಕಿಂಗ್ನಲ್ಲಿ ಮುಖ್ಯವಾಗಿ ಇದು ಇನ್ಫ್ಲುಯೆನ್ಸ್ ಮಾಡುವಂತಹ ಒಂದು ಥಿಂಕ್ ಟ್ಯಾಂಕ್ ಆಗಿದೆ. ಈ ಮಹಾರಾಷ್ಟ್ರದ ಈ ಒಂದು ನಿರ್ಧಾರಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಈ ಒಂದು ಮಹಾರಾಷ್ಟ್ರ ಮುಂದಿನ ವರ್ಷಗಳಲ್ಲಿ $1 ಟ್ರಿಲಿಯನ್ ಆರ್ಥಿಕತೆಯನ್ನು ಹೊಂದುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಉಪಕ್ರಮಗಳನ್ನು ಜಾರಿಗೊಳಿಸ್ತಾ ಇದೆ. ಸೊ $1 ಟ್ರಿಲಿಯನ್ ಎಕನಾಮಿಯನ್ನು ಹೊಂದಬೇಕು ಅಂತಂದರೆ ಇದಕ್ಕೆ ಒಂದು ಸಪೋರ್ಟಿಂಗ್ ಆದಂತಹ ಈ ಉನ್ನತ ಮಟ್ಟದ ಚಿಂತಕರ ಚಾವಡಿ ಅಥವಾ ಥಿಂಕ್ ಟ್ಯಾಂಕ್ ಬೇಕಾಗುತ್ತೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿರುವಂತಹ ನೀತಿ ಆಯೋಗದಂತಹ ಸಂಸ್ಥೆಯನ್ನು ಮಹಾರಾಷ್ಟ್ರದಲ್ಲೂ ಕೂಡ ರಾಜ್ಯ ಮಟ್ಟದ ಒಂದು ಥಿಂಕ್ ಟ್ಯಾಂಕನ್ನು ಡೆವಲಪ್ ಮಾಡಬೇಕು, ಎಸ್ಟಾಬ್ಲಿಷ್ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. 2015ರಲ್ಲಿ BJP ಸರ್ಕಾರವು ಈ ಪಂಚವಾರ್ಷಿಕ ಯೋಜನೆಯ ಚೌಕಟ್ಟನ್ನು ವಜಾಗೊಳಿಸಿ ಅದರ ನಂತರ ನೀತಿ ಆಯೋಗ ಅನ್ನುವ ಒಂದು ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಿತು. ನೆನ್ಪಿಟ್ಕೊಳ್ಳಿ, 2015ರಲ್ಲಿ ಇದರ ಅಸ್ತಿತ್ವವನ್ನು ನಾವು ಕಾಣ್ತಾ ಇದ್ದೇವೆ. ಇದು ಮುಖ್ಯವಾಗಿ ರಾಷ್ಟ್ರ ಮಟ್ಟದ ಒಂದು ಉನ್ನತ ಮಟ್ಟದ ಒಂದು ಚಿಂತಕರ ಚಾವಡಿಯಾಗಿದ್ದು, ಥಿಂಕ್ ಟ್ಯಾಂಕ್ ಆಗಿದ್ದು, ಮುಖ್ಯವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಈ ಪಾಲಿಸಿಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಇನ್ಫ್ಲೂಯೆನ್ಸ್ ಮಾಡಬಹುದಾದಂತಹ ಮತ್ತು ಈ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಇರುವಂತಹ ಡೇಟಾಗಳನ್ನು ಅನಲೈಸ್ ಮಾಡಿ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಸಾಕಷ್ಟು ರೀತಿಯಾದಂಥ ಸರ್ವೆಗಳನ್ನು ಕೂಡ ನೀತಿ ಆಯೋಗದಿಂದ ಕಂಡಕ್ಟ್ ಮಾಡಲಾಗುತ್ತೆ, ರಿಪೋರ್ಟ್ಗಳನ್ನು ರಿಲೀಸ್ ಮಾಡಲಾಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಅನಾಲಿಸಿಸ್ ಆದಂತಹ ಕ್ರಿಟಿಕಲ್ ಅನಲೈಸ್ ಮಾಡಿದಂತಹ ಒಂದು ಇನ್ಫಾರ್ಮೇಷನ್ ಸಿಗುವುದರಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉತ್ತಮವಾದಂತಹ ಪಾಲಿಸಿಗಳು ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ನೀತಿ ಆಯೋಗ ಸಹಾಯ ಮಾಡ್ತಾ ಇದೆ. ಇದು ಮುಖ್ಯವಾಗಿ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ರಾಜ್ಯ ಸರ್ಕಾರಗಳ ಮತ್ತು ಕೇಂದ್ರದಲ್ಲಿನ ಒಂದು ಸಿನರ್ಜಿಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮತ್ತು ಸಹಕಾರಿ ಫೆಡರಲಿಸಮ್ ಅಥವಾ ಕೋಆಪರೇಟಿವ್ ಫೆಡರಲಿಸಮ್ ಅನ್ನು ಎಸ್ಟಾಬ್ಲಿಷ್ ಮಾಡುವುದಕ್ಕೆ ಈ ನೀತಿ ಆಯೋಗ ಸಾಕಷ್ಟು ಸಹಾಯಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಸೊ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ನೀವು KPSC ಅಥವಾ UPSC ಎಕ್ಸಾಮ್ಗಳಲ್ಲಿ ಬರುವಂತಹ ಮೇನ್ಸ್ ಎಕ್ಸಾಮ್ನಲ್ಲಿ ಆ್ಯಡ್ ಮಾಡ್ಬೋದು. ಕೇವಲ ಆಬ್ಜೆಕ್ಟಿವ್ ಟೈಪ್ ಆಗಿ ಕ್ವಶನ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋದರೆ ನಿಮಗೆ ಮೆಮೊರಿ ಪವರ್ ಅಷ್ಟೊಂದು ಮೆಮೊರಿಯಲ್ಲಿ ಇಟ್ಕೊಳ್ಳೋದು ಡಿಫಿಕಲ್ಟ್ ಆಗುತ್ತೆ. ಈ ರೀತಿಯಾದಂತಹ ಕ್ರಿಟಿಕಲ್ ಅನಾಲಿಟಿಕಲ್ ಆದಂತಹ ಡಿಸ್ಕಷನ್ ಮಾಡೋದ್ರಿಂದ ನಿಮ್ಮ ಎಕ್ಸಾಮ್ಗಳಿಗೆ ಮತ್ತು ಡಿಸ್ಕ್ರಿಪ್ಟಿವ್ ರೈಟಿಂಗ್ಗಳಿಗೆ ಎಸ್ಸೆಗಳನ್ನು ಬರೆಯೋದಕ್ಕೆ ಕೂಡ ಸಾಕಷ್ಟು ಹೆಲ್ಪ್ ಮಾಡುತ್ತೆ ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾದಂಥ ಡಿಟೇಲ್ ಆದಂತಹ ಒಂದು ಕೋರ್ಸನ್ನು ಅಥವಾ ಕ್ಲಾಸಸ್ಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ನಿಮ್ಮ ಸಪೋರ್ಟ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. UPI ಲೈಟ್ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ನಮಗೆಲ್ಲ ಗೊತ್ತಿರುವಂತಹ ದಿನ ಬಳಕೆಯ ಒಂದು ಟ್ರಾನ್ಸಾಕ್ಷನ್ ಮಾಡುವಂತಹ ಒಂದು ಮೀಡಿಯಮ್ ಆಗಿ ನಾವು ಉಪಯೋಗಿಸ್ತಾ ಇದ್ದೇವೆ. ಅದೇ ರೀತಿ ರೀಸೆಂಟಾಗಿ RBIನಿಂದ ಹೊಸದಾದಂತಹ UPI ಲೈಟ್ ಅನ್ನುವ ಒಂದು ಪ್ಲ್ಯಾಟ್ಫಾರ್ಮನ್ನು ಲಾಂಚ್ ಮಾಡಲಾಗಿದೆ. ಪಾವತಿ ವಹಿವಾಟಿನ ಈ ಒಂದು UPI ಲೈಟ್ ಅನ್ನುವ ಒಂದು ಪಾವತಿ ವಹಿವಾಟಿನ ಗರಿಷ್ಠ ಮಿತಿ ಎಷ್ಟು ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ಗಳಲ್ಲಿ ₹100, ₹200, ₹300 ಅಥವಾ ₹400 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2, ₹200 ಗರಿಷ್ಠ ಮಿತಿಯನ್ನು ಈ UPI ಲೈಟ್ನಲ್ಲಿ ಅಳವಡಿಸಲಾಗಿದೆ. ಅಂದರೆ ಈ ಕಡಿಮೆ ಮೌಲ್ಯದ ಒಂದು ಟ್ರಾನ್ಸಾಕ್ಷನ್ಗಳನ್ನು ನಿರ್ವಹಿಸಬೇಕು ಅಂತಂದರೆ ನೀವು UPI ಲೈಟ್ ಅನ್ನುವ ಒಂದು ಅಪ್ಲಿಕೇಶನನ್ನು ಬಳಸಬಹುದಾಗಿದೆ. ಸೊ ಈ ಒಂದು ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ರೀಸೆಂಟಾಗಿ ಗ್ಲೋಬಲ್ ಫಿನ್ಟೆಕ್ ಅನ್ನುವ ಒಂದು ಫೆಸ್ಟ್ ಕಾರ್ಯಕ್ರಮದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆದಂತಹ ಶಕ್ತಿಕಾಂತ್ ದಾಸ್ ಅವರು ಈ ಒಂದು ಸಂದರ್ಭದಲ್ಲಿ 3 ಡಿಜಿಟಲ್ ಪಾವತಿ ಉಪಕ್ರಮಗಳನ್ನು ಪ್ರಾರಂಭ ಮಾಡಿದ್ದಾರೆ. ಡಿಜಿಟಲ್ ಪಾವತಿ ಉಪಕ್ರಮ ಅಂತಂದರೆ ಡಿಜಿಟಲ್ ಪೇಮೆಂಟ್ ಇನಿಷಿಯೇಟಿವ್ಗಳನ್ನು ಲಾಂಚ್ ಮಾಡಿದ್ದಾರೆ. ಸೊ ಇವುಗಳಲ್ಲಿ ಮುಖ್ಯವಾಗಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ UPI ಲೈಟ್ ಅಂತ, ಭಾರತ್ ಬಿಲ್ ಪೇ, ಕ್ರಾಸ್ ಬಾರ್ಡರ್ ಬಿಲ್ ಪಾವತಿಗಳ ಮೇಲಿನ ಒಂದು ರುಪೇ ಕ್ರೆಡಿಟ್ ಕಾರ್ಡ್, ಅಂದರೆ ಈ
ಭಾರತ ದೇಶ ಅಷ್ಟೇ ಅಲ್ಲದೆ ಈ ಗಡಿ ಆಚೆಗಿನ ಒಂದು ಟ್ರಾನ್ಸಾಕ್ಷನ್ಗಳಿಗೂ ಕೂಡ ಕ್ರಾಸ್ ಬಾರ್ಡರ್ ಬಿಲ್ ಪೇಮೆಂಟ್ ಮಾಡುವುದಕ್ಕೆ ರುಪೇ ಕ್ರೆಡಿಟ್ ಕಾರ್ಡನ್ನು ಲಾಂಚ್ ಮಾಡಲಾಗಿದೆ. ಈ ರೀತಿಯಾದಂತಹ 3 ಪ್ರಮುಖವಾದಂತಹ ಡಿಜಿಟಲ್ ಪಾವತಿ ಉಪಕ್ರಮಗಳನ್ನು RBIನಿಂದ ಲಾಂಚ್ ಮಾಡಲಾಗಿದೆ. ಮುಖ್ಯವಾಗಿ ಈ UPI ಲೈಟ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಮಹತ್ವವನ್ನು ವಹಿಸಿರುತ್ತೆ. UPI ಅಂತಂದರೆ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಇದನ್ನು ಪ್ರಿಪೇರ್ ಮಾಡಿದ್ದು ಅಥವಾ ಡೆವಲಪ್ ಮಾಡಿರುವಂಥ ಕಂಪನಿ ಯಾವುದು ಅಂತಾರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, NPCI ಅಂತ ಕರಿತೇವೆ. ಸೊ ಈಗ ಇತ್ತೀಚೆಗೆ ಲಾಂಚ್ ಮಾಡಲಾಗುವಂತಹ ಈ UPI ಲೈಟ್ ಮುಖ್ಯವಾಗಿ ಈ ಬಳಕೆದಾರರಿಗೆ ವೇಗವಾದಂತಹ, ಸರಳವಾದಂತಹ ಮತ್ತು ಕಡಿಮೆ ಮೌಲ್ಯದ ವಹಿವಾಟುಗಳಿಗೆ ಅನುಕೂಲವಾಗುವಂತಹ ಒಂದು ಸೊಲ್ಯೂಷನನ್ನು ನೀಡಲು NPCIನಿಂದ ಈ UPI ಲೈಟ್ ಅನ್ನುವ ಒಂದು ಪ್ಲ್ಯಾಟ್ಫಾರ್ಮನ್ನು ಪೇಮೆಂಟ್ ಮೀಡಿಯಮನ್ನು ಲಾಂಚ್ ಮಾಡಲಾಗಿದೆ. ಇದು ಮುಖ್ಯವಾಗಿ ಈ ಕಡಿಮೆ ಮೌಲ್ಯದ ಒಂದು ಟ್ರಾನ್ಸಾಕ್ಷನ್ಗಳಿಗೆ, ಅಂದರೆ ಒಂದು ಗರಿಷ್ಠವಾಗಿ 200 ರೂಪಾಯಿಗಳು ಅಥವಾ ಅದಕ್ಕಿಂತ ಕಡಿಮೆಯಾದಂತಹ ವಹಿವಾಟುಗಳಿಗೆ ಈ ಒಂದು ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ನ ಲೈಟ್ ಅನ್ನುವ ಒಂದು ವರ್ಷನನ್ನು ನಾವು ಯೂಸ್ ಮಾಡ್ಕೋಬೋದಾಗಿದೆ. ಸೊ ಗರಿಷ್ಠ ಮಿತಿ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ 200 ರೂಪಾಯಿ ಮತ್ತು ಇದರ UPI ಲೈಟ್ನ ವಾಲೆಟ್ನಲ್ಲಿ ಮ್ಯಾಕ್ಸಿಮಮ್ ನಾವು 2000 ರೂಪಾಯಿಗಳಷ್ಟು ರೂಪಾಯಿಗಳನ್ನು ಮೇಂಟೈನ್ ಮಾಡ್ಬೋದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಗರಿಷ್ಠ ಮಿತಿ ಟ್ರಾನ್ಸಾಕ್ಷನ್ ಮಾಡುವ ಮಿತಿಯಷ್ಟು 200 ರೂಪಾಯಿ ಮತ್ತು ಈ ಚಿಲ್ಲರೆ ವ್ಯಾಪಾರಿಗಳಿಗೆ ಅನುಕೂಲ ಆಗುವಂತೆ 200 ರೂಪಾಯಿಗಳ ಮಿತಿಯನ್ನು ಇಡಲಾಗಿದ್ದು ವಾಲೆಟ್ಗಳಲ್ಲಿ 2000 ರೂಪಾಯಿಗಳವರೆಗಿನ ಒಂದು ಅಮೌಂಟನ್ನು ನಾವು ಮೇಂಟೈನ್ ಮಾಡ್ಬೋದಾಗಿದೆ. ಮುಖ್ಯವಾಗಿ ಈಗ ಸದ್ಯಕ್ಕೆ 8 ಬ್ಯಾಂಕ್ಗಳೊಂದಿಗೆ ಈ UPI ಲೈಟ್ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಅಳವಡಿಸಲಾಗಿದ್ದು ಅವುಗಳಲ್ಲಿ ಕೆನರಾ ಬ್ಯಾಂಕ್, HDFC ಬ್ಯಾಂಕ್, ಇಂಡಿಯನ್ ಬ್ಯಾಂಕ್ ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಈ ರೀತಿಯಾದಂತಹ 8 ಬ್ಯಾಂಕ್ಗಳಲ್ಲಿ ಈ UPI ಲೈಟ್ ಅನ್ನುವ ಒಂದು ಹೊಸ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಈ ಒಂದು ಬ್ಯಾಂಕ್ಗಳಲ್ಲಿ ಅಕೌಂಟನ್ನು ಹೊಂದಿದಂತಹ ಎಲ್ಲ ಬಳಕೆದಾರರು UPI ಲೈಟ್ ಅನ್ನುವ ಒಂದು ಕಡಿಮೆ ಮೌಲ್ಯದ ವಹಿವಾಟುಗಳ ಒಂದು ಇಂಟರ್ಫೇಸನ್ನು ಯೂಸ್ ಮಾಡಬಹುದಾಗಿದೆ. ನೆನ್ಪಿಟ್ಕೊಳ್ಳಿ, ಗರಿಷ್ಠ ಮಿತಿಯಷ್ಟು 200 ರೂಪಾಯಿವರೆಗೆ ಟ್ರಾನ್ಸಾಕ್ಷನ್ ಮಾಡ್ಬೋದು. ಅಟ್ ಎ ಟೈಮ್ 200 ರೂಪಾಯಿ ಟ್ರಾನ್ಸಾಕ್ಟ್ ಮಾಡ್ಬೋದು ಮತ್ತು ಇದರ ವಾಲೆಟ್ನಲ್ಲಿ 2000 ರೂಪಾಯಿಗಳ ಒಂದು ಮೊತ್ತವನ್ನು ನಾವು ಸೇವ್ ಮಾಡಿ ಇಟ್ಕೋಬಹುದಾಗಿದೆ. ಸೊ ಡಿಸ್ಕಷನ್ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈಗ ಡಿಸ್ಕಸ್ ಮಾಡಿದಂತಹ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ನಿನ್ನಿನ ಸೆಷನ್ನಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಕಲ್ ಮಿಸ್ ಆಗಿದ್ದರೆ ಈ ಒಂದು ಇಮೇಜ್ನಲ್ಲಿ ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನೋಡೋದ್ರ ಮೂಲಕ ರಿವೈಸನ್ ಮಾಡ್ಕೋಬಹುದು ನೀವು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.